ನಮ್ಮ ಮಾರ್ನಿಂಗ್ ಬಾಳೆಹೊನ್ನೂರು ತೋರಿಸ್ತೀನಿ. ಬಾಳೆಹೊನ್ನೂರು ತುಂಬಾ ಕಲ್ಚರಲ್ ಆ್ಯಂಡ್ ಕ್ಲೀನ್ ಸಿಟಿ. ಅದು ಭದ್ರಾ ಸ್ಟಾಫ್ ಅಂತ ಒಂದು ಆಲ್ಮೋಸ್ಟ್ 40+ ಇಯರ್ ಓಲ್ಡ್ ಕಾಫಿ ಶಾಪ್ ಇದೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ವಿಷಯ ಹೇಳೋದು ಮರ್ತಿದ್ದೀನಿ. ನೀವು ಬಾಳೆಹೊನ್ನೂರಿಂದ ಬೇರೆ ಯಾವುದೇ ಇಲ್ಲಿ ಈ ಸರೌಂಡಲ್ಲಿ ಬೇರೆ ಯಾವುದೇ ಜಾಗಕ್ಕೆ ಇಲ್ಲದೆ ಇರೋ ಥರ ಬಸ್ ಫೆಸಿಲಿಟಿಗಳು ಸಿಗುತ್ತೆ. ಬಾಳೆಹೊನ್ನೂರನ್ನು ಇಷ್ಟು ಬೇಗ ಡೆವಲಪ್ ಮಾಡಲಿಕ್ಕೆ ಮುಖ್ಯವಾದ ಕಾರಣವಾದಂತಹ ರಂಭಾಪುರಿ ಮಠ ಇದು. ವೆಲ್ಕಮ್ ಟು ಡೇಸ್ ಆಫ್ ಬೆಂಗಳೂರು. ಇವತ್ತು ನಾನು ನಮ್ಮ ಚಿಕ್ಕಮಂಗ್ಳೂರಲ್ಲಿದ್ದೀನಿ, ನಮ್ಮ ಚಿಕ್ಕಮಗಳೂರಲ್ಲಿದ್ದೀನಿ. ನಾವು ನಾರ್ಮಲಿ ನಮ್ಮ ಆಡುಭಾಷೆಯಲ್ಲಿ ಹೇಳುವಾಗ ಚಿಕ್ಕಮಂಗ್ಳೂರು ಅಂತಲೇ ಹೇಳ್ತೀವಿ, ಬಟ್ ಆ್ಯಕ್ಚುಲಿ ಇದು ಚಿಕ್ಕಮಗಳೂರು. ಸೊ ನಾನಿವತ್ತಿರೋದು ನಮ್ಮ ಬಾಳೆಹೊನ್ನೂರಿನಲ್ಲಿ. ನಿಮಗೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮಾರ್ನಿಂಗ್ ಬಾಳೆಹೊನ್ನೂರು ತೋರಿಸ್ತೀನಿ. ಚಿಕ್ಕಮಂಗ್ಳೂರಿಂದ ಒಂದು 60 ಕಿಲೋಮೀಟ್ರ್ ಬಂದಾಗ ಒಂದು ಮೇಯ್ನ್ ಸರ್ಕಲ್, ಒಂದು ಮೇಯ್ನ್ ಸಿಟಿ ಅಂತ ಹೇಳಿದರೆ ಬಾಳೆಹೊನ್ನೂರು ತುಂಬಾ ಕಲ್ಚರಲ್ ಆ್ಯಂಡ್ ಕ್ಲೀನ್ ಸಿಟಿ. ಅದು ಸೊ ಡೆವಲಪಿಂಗ್ ಸಿಟಿ, ಇವಾಗ ಡೆವಲಪ್ ಆಗ್ತಾ ಇರುವಂತಹ ಒಂದು ಸಿಟಿ ಅದು. ಎಷ್ಟು ಕ್ಲೀನಾಗಿ, ಎಷ್ಟು ನೀಟಾಗಿ ಇಲ್ಲಿನ ಜನರು ಸಪೋರ್ಟ್ ಮಾಡಿ ಮುಂದೋಗ್ತಾ ಇರುವಂತಹ ಒಂದು ಸಿಟಿ ಇದು. ನೀವು ಇಲ್ಲಿಂದ ಕಳಸ ಹೋಗೋದಾದರೆ, ಹೊರನಾಡು ಹೋಗೋದಾದರೆ, ಶೃಂಗೇರಿ ಹೋಗೋದಾದರೆ ಸಿಗುವಂತಹ ಮೇಯ್ನ್ ಜಂಕ್ಷನ್ ಇದು. ಸೊ ಇನ್ನೊಂದು ಮೇಯ್ನ್ ವಿಷಯ ಹೇಳಬೇಕು ಅಂತ ಹೇಳಿದರೆ, ಇಲ್ಲಿ ಬಾಳೆಹೊನ್ನೂರಿನಲ್ಲಿ 2 ವಿಷಯಗಳು ತುಂಬ ಫೇಮಸ್ಸು. ಒಂದು ನಮ್ಮ ರಂಭಾಪುರಿ ಮಠ, ಇನ್ನು 2ನೇದು ಇಲ್ಲಿ ನನ್ನ ಹಿಂದೆ ಕಾಣಿಸ್ತಾ ಇರುವಂತಹ ಒಂದು ಬಂಡೇಶ್ ಬಾಬಾ ದರ್ಗಾ. ಈ 2 ಧಾರ್ಮಿಕ ಸ್ಥಳಗಳು ತುಂಬ ಫೇಮಸ್ ಆಗಿದೆ. ವರ್ಷದಲ್ಲಿ ಒಂದಿನ ನಡೆಯುವಂತಹ ಉರೂಸ್ ಕಾರ್ಯಕ್ರಮಕ್ಕೆ ಕರ್ನಾಟಕದ ನಾನಾ ಭಾಗಗಳಿಂದನೂ ಇಲ್ಲಿ ಜನ ಸೇರ್ತಾರೆ. ಜಾತಿ ಧರ್ಮವನ್ನು ಎಲ್ಲ ಮರೆತು ಸೇರುವಂತಹ ಒಂದು ದೊಡ್ಡ ದಿನ ಆಗಿರುತ್ತೆ ಅದು. ನಾರ್ಮಲಿ ಈ ಒಂದು ಸೆಮಿ ಸಿಟಿನ ನಾನು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತ ಹೇಳಿದರೆ, ತುಂಬ ಡೆವಲಪ್ಡ್ ಆ್ಯಂಡ್ ಕ್ಲೀನ್ ಅಂತ ಒಂದು ಸಿಟಿ ಏನಾದರೂ ಇದ್ದರೆ ತುಂಬ ರೀಲ್ಸ್ಗಳು, ವಿಡಿಯೋಗಳು ಬಂದಿರ್ಬೋದು. ಇದಕ್ಕೆ ಮೇಯ್ನ್ ರೀಸನ್ ಏನಂತ ಹೇಳಿದರೆ, ಇಲ್ಲಿರುವ ಜನಗಳು ತಗೊಳ್ಳುವಂತಹ ಇನಿಷಿಯೇಟಿವ್ ಆಗಿರ್ಬೋದು. ಒಂದು ಡೆವಲಪ್ ಇಲ್ಲಿ ಕಾಣಿಸ್ತಾ ಇದೆ. ರೋಡ್ಗಳು ಎಷ್ಟು ನೀಟಾಗಿ ಕ್ಲೀನಾಗಿದೆ ಅಂತ ಹೇಳಿದರೆ, ಎಲ್ಲೂ ಒಂದು ಕಡೆ ರಸ್ತೆ ಬದಿಯಲ್ಲಿ ಪ್ಲಾಸ್ಟಿಕ್ಗಳು. ನಾನು ಇವಾಗ ಅರ್ಲಿ ಮಾರ್ನಿಂಗ್ ಬಂದಿದ್ದೀನಿ, ಆದರೂ ಕೂಡ ಎಷ್ಟು ನೀಟಾಗಿ ಕ್ಲೀನಾಗಿ. ಇಲ್ಲಿ ಇನ್ನೊಂದು ವಿಷಯ ಹೇಳಲೇಬೇಕು ಅಂತ ಹೇಳಿದರೆ, ಇಲ್ಲಿ ರಸ್ತೆಗಳಲ್ಲಿ ಎಲ್ಲ ಕಡೆ ಬೋರ್ಡ್ಗಳನ್ನ ಹಾಕಿರ್ತಾರೆ. 2 ವೀಲರ್ ಪಾರ್ಕಿಂಗ್ ಎಲ್ಲಿ, 4 ವೀಲರ್ ಪಾರ್ಕಿಂಗ್ ಎಲ್ಲಿ ಅಂತ ಹೇಳ್ಬಿಟ್ಟು. ಡೇ ಟೈಮ್ಗಳಲ್ಲಿ ಸಿಟಿ ಬ್ಯುಸಿ ಆದಾಗ ಎಲ್ಲನೂ ಅದೇ ರೀತಿಯಾಗಿ ನೀಟಾಗಿ ನಿಂತ್ಕೊಳ್ಳುತ್ತೆ. ಅಷ್ಟು ಕ್ಲೀನಾಗಿ ಜನಗಳೇ ಇನಿಷಿಯೇಟಿವ್ ತಗೊಳ್ತಾರೆ. ಪೊಲೀಸು, ಕಾನೂನು ತುಂಬ ಸ್ಟ್ರಿಕ್ಟಾಗಿದೆ. ಅದಕ್ಕಿಂತ ಮೇಲಾಗಿ ಜನಗಳು ಇದನ್ನೆಲ್ಲ ಅರ್ಥಕೊಂಡು ಮೂವ್ ಆಗೋದ್ರಿಂದ ತುಂಬ ನೀಟಾಗಿ ಕ್ಲೀನಾಗಿ ಇರುತ್ತೆ. ನಾರ್ಮಲಿ ಡೇ ಟೈಮ್ಗಳಲ್ಲಿ ನಮ್ಮ ಟ್ರಾಫಿಕ್ಗಳಾಗಿರ್ಬೋದು, ಕಂಟ್ರೋಲಿಂಗ್ ಆಗಿರ್ಬೋದು, ಎಲ್ಲನೂ ತುಂಬ ಸ್ಮೂತಾಗಿ ಜನಗಳು ಮೇಂಟೈನ್ ಮಾಡ್ತಾರೆ.
ಬಾಳೆಹೊನ್ನೂರಿನಲ್ಲಿ ನೀವೇನಾದರೂ ಒಳ್ಳೆ ಒಂದು ಫಿಲ್ಟರ್ ಕಾಫಿ ಕುಡಿಬೇಕು ಅಂತೇಳಿದರೆ, ಅದು ಒಳ್ಳೆ ನೇಚರ್ ಮಧ್ಯೆ ಕುಡಿಬೇಕು ಅಂತೇಳಿದರೆ, ನಾನು ಇದರ ಹಿಂದೆ ವಿಡಿಯೋ ಮಾಡಿದ್ದೆ. ಭದ್ರಾ ಸ್ಟಾಫ್ ಅಂತ ಒಂದು ಆಲ್ಮೋಸ್ಟ್ 40+ ಇಯರ್ ಓಲ್ಡ್ ಕಾಫಿ ಶಾಪ್ ಇದೆ, ಒಂದು ಕಾಫಿ ಹಟ್ ಅದು. ಸೊ ಅಲ್ಲಿ ನಿಮಗೆ ಸಿಗುವಂತಹ ಒಂದು ಕಾಫಿ ಬನ್ನಿ ತೋರಿಸ್ತೀನಿ. ನಾನು ಈ ಹಿಂದೆ ನನ್ನ ವಿಡಿಯೋದಲ್ಲಿ ತೋರಿಸಿದ್ದೆ ಭದ್ರಾ ಕಾಫಿ ಶಾಪ್ ಅಂತೇಳಿದರೆ ತುಂಬ ಓಲ್ಡೆಸ್ಟ್ ಕಾಫಿ ಶಾಪ್, ಮತ್ತು ನಿಮಗೆ ಸಿಗುವಂತಹ ಈ ನೇಚರ್ ಮಾರ್ನಿಂಗಲ್ಲಿ ನೀವು ಇಲ್ಲಿ ಬಂದು ಕುತ್ಕೊಂಡು ಕುಡಿಯುವಂತಹ ಕಾಫಿ, ಸೊ ಅದೊಂದು ಎಕ್ಸ್ಪೀರಿಯನ್ಸ್ ತುಂಬ ಡಿಫ್ರೆಂಟ್ ಆಗಿರುತ್ತೆ. ನೀವು ಆಲ್ಮೋಸ್ಟ್ ಬ್ಯಾಂಗ್ಳೂರಿಂದ ಒಂದು 500-600 ಕಿಲೋಮೀಟರ್ ಅಪ್ ಟು ಮ್ಯಾಂಗ್ಳೂರ್ ತನಕ ಟ್ರಾವೆಲ್ ಮಾಡೋದಾದರೆ, ಅದು ಹೋರ್ನಾಡನ್ನು ಕವರ್ ಮಾಡಿಕೊಂಡು ಶೃಂಗೇರಿನ ಕವರ್ ಮಾಡಿಕೊಂಡೆಲ್ಲ ಹೋಗೋದಾದರೆ, ಸೆಂಟ್ರಲ್ಲಿ ನಿಮಗೇನಾದರೂ ಒಂದು ಸ್ಟೇ ಆಗಿರ್ಬೋದು, ಸ್ವಲ್ಪ ಒಂದು ದಿನ ಸ್ಪೆಂಡ್ ಮಾಡಬೇಕು ಅಂತ ಏನಾದರೂ ಇದ್ದರೆ ದ ಬೆಸ್ಟ್ ಅಂತ ಏನಾದರೂ ನಾನು ಸಜೆಸ್ಟ್ ಮಾಡೋದಾದರೆ ಬಾಳೆಹೊನ್ನೂರು ಬರ್ಬೋದು. ಯಾಕೆಂತೇಳಿದರೆ ನಿಮಗೆ ಇಲ್ಲಿ ರಂಭಾಪುರಿ ಮಠ ಇದೆ, ಹತ್ತಿರದಲ್ಲೇ ಫಾಲ್ಸ್ಗಳೆಲ್ಲ ಇದೆ, ಮತ್ತು ಸ್ಟೇ ಆಗಿರ್ಬೋದು, ಫುಡ್ ಆಗಿರ್ಬೋದು, ಎಲ್ಲದಕ್ಕೂ ಚಿಕ್ಕಮಂಗ್ಳೂರು ಬಿಟ್ಟರೆ ಮತ್ತು ನೆಕ್ಸ್ಟ್ ಸಿಗುವಂತಹ ಒಂದು ಮೇಯ್ನ್ ಜಂಕ್ಷನ್ ಅಥವಾ ಸಿಟಿ ಅಂದರೆ ಇದೇನೆ. ಇನ್ನೊಂದು ನಾನು ಈ ಒಂದು ಮಾರ್ನಿಂಗ್ ಬಾಳೆಹೊನ್ನೂರನ್ನ ತೋರಿಸ್ಲಿಕ್ಕೆ ಇನ್ನೊಂದು ರೀಸನ್ ಏನಂತೇಳಿದರೆ, ನೀವು ಸ್ವಲ್ಪ ವಿಜುವಲ್ಸಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಡೆವಲಪಿಂಗ್ ಸಿಟಿನ ಜನರು ಇನಿಷಿಯೇಟಿವ್ ತಗೊಂಡು ಯಾವ ರೀತಿ ನೀಟಾಗಿ ಅವರೇ ಖುದ್ದಾಗಿ ರೆಸ್ಪಾನ್ಸಿಬಿಲಿಟಿ ತಗೊಂಡು ಮೂವ್ ಮಾಡ್ತಾ ಇದ್ದಾರೆ ಅಂತ ನೋಡ್ಬೋದು. ರಸ್ತೆಗಳಾಗಿರ್ಬೋದು, ಪಾರ್ಕಿಂಗ್ ಆಗಿರ್ಬೋದು, ಜನರು ಒಂದು 2 ನಿಮಿಷಕ್ಕೆ ಎಲ್ಲಾದರೂ ಹೋಗಲಿಕ್ಕೆ ಅಂದ್ರೂ ಕೂಡ ಅಲ್ಲಲ್ಲಿ ಗಾಡಿಗಳನ್ನ ಹಾಕೋದಿಲ್ಲ. ಅದರದ್ದು ಎಲ್ಲೆಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕೊಟ್ಟಿದ್ದಾರೆ ಅಲ್ಲಲ್ಲೇ ಪಾರ್ಕಿಂಗ್ ಮಾಡ್ತಾ ಇದ್ದಾರೆ. ಮತ್ತು ಇವಾಗ ಮಾರ್ನಿಂಗಲ್ಲಿ ಅಲ್ಲಿ ವೆಹಿಕಲ್ಸ್ ಕಡಿಮೆ ಇದೆ, ಹಾಗಾಗಿಬಿಟ್ಟು ಗೊತ್ತಾಗ್ತಾ ಇರಲಿಲ್ಲ. ಆಲ್ಮೋಸ್ಟ್ ಒಂದು ಮಧ್ಯಾಹ್ನ ಆ ಟೈಮಲ್ಲೆಲ್ಲ ಬಂದರೆ ನಮಗೆ ಪಾರ್ಕಿಂಗ್ ಎಷ್ಟು ನೀಟಾಗಿದೆ ಅಂತ ಗೊತ್ತಾಗುತ್ತೆ. ಮತ್ತು ಪ್ಲಾಸ್ಟಿಕ್ ಕೂಡ ಹೌದು, ರಸ್ತೆ ಬದಿಗಳಲ್ಲಿ ಪ್ಲಾಸ್ಟಿಕ್ ಇರೋದಿಲ್ಲ. ತುಂಬ ನೀಟಾಗಿರುವಂಥ ಈ ಸರೌಂಡಲ್ಲಿ ತುಂಬ ನೀಟಾಗಿರುವಂತಹ ಒಂದು ಡೆವಲಪಿಂಗ್ ಸಿಟಿ ಇದು. ಕಾಫಿ ಬಗ್ಗೆ ಎಲ್ರಿಗೂ ಐಡಿಯಾ ಇರುತ್ತೆ, ಆದರೂ ಕೂಡ ಜಸ್ಟ್ ಒಂದು ಇನ್ಫಾರ್ಮೇಷನ್ ನಾನು ಹೇಳ್ತಾ ಇದ್ದೀನಿ. ನಾರ್ಮಲಿ ಕಾಫಿ ಇವಾಗೆಲ್ಲ ಏನಾಗ್ಬಿಟ್ಟಿದೆ ಅಂದರೆ ಇನ್ಸ್ಟೆಂಟ್ ಆಗಿದೆ. ನಮ್ಮ ಬ್ರೂ ಕಾಫಿಗಳೇನಿದೆ ಈ ರೀತಿಯ ಪ್ಯಾಕೆಟ್ಗಳು ಬರುತ್ತೆ, ಸೊ ಅದನ್ನು ನಾವು ಹಾಲು ಜೊತೆ ಮಿಕ್ಸ್ ಮಾಡ್ತೀವಿ. ಬಟ್ ನಾರ್ಮಲಿ ಇಲ್ಲೆಲ್ಲ ಯಾವ ರೀತಿ ಕಾಫಿ ಮಾಡ್ತಾರೆ ಅಂತ ಹೇಳಿದರೆ, ನಮ್ಮ ಕಾಫಿ ಪೌಡ್ರ್ ಏನಿದೆ ಅದನ್ನು ಡಿಕೇಷನ್ ತೆಗೆದುಬಿಟ್ಟು ಹಾಲು ಜೊತೆ ಮಿಕ್ಸ್ ಮಾಡ್ತಾರೆ. ಸೊ ಆ ಡಿಕೇಷನ್ ತೆಗೆದಾಗ ಅದರಲ್ಲಿ ಒಂದು ಸಿಗುವಂತಹ ಫ್ಲೇವರ್ ಆಗಿರ್ಬೋದು, ಮತ್ತು ತುಂಬ ಜಾಸ್ತಿ ಚಿಕೋರಿ ಯೂಸ್ ಮಾಡೋದಿಲ್ಲ. ಮ್ಯಾಕ್ಸಿಮಮ್ ಅರೇಬಿಕಾ ಜೊತೆ ರೋಬಸ್ಟ ಮಿಕ್ಸ್ ಮಾಡಿ ಒಂದು ಒಳ್ಳೆ ಕಾಂಬಿನೇಷನ್ ಆಫ್ ಕಾಫಿ ಆಗಿರುತ್ತೆ ಅದು. ಸೊ ಆ ಒಂದು ಕಾಫಿನ ನೀವು ಟೇಸ್ಟ್ ಮಾಡಿ ನೋಡಿ, ಸೊ ಅಲ್ಟಿಮೇಟ್ ಆಗಿರುತ್ತೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ವಿಷಯ ಹೇಳೋದು ಮರ್ತಿದ್ದೀನಿ. ನೀವು ಬಾಳೆಹೊನ್ನೂರಿಂದ ಬೇರೆ ಯಾವುದೇ ಇಲ್ಲಿ ಈ ಸರೌಂಡಲ್ಲಿ ಬೇರೆ ಯಾವುದೇ ಜಾಗಕ್ಕೆ ಇಲ್ಲದೆ ಇರೋ ಥರ ಬಸ್ ಫೆಸಿಲಿಟಿಗಳು ಸಿಗುತ್ತೆ. ಅಂದರೆ ಪ್ರೈವೇಟ್ ಆಗಿರ್ಬೋದು, ಗೌರ್ಮೆಂಟ್ KSRTC ಆಗಿರ್ಬೋದು, ಮೈಸೂರು, ಮಂಡ್ಯ ಎಲ್ಲ ಕಡೆನೂ ಇಲ್ಲಿಂದ ಈ ಒಂದು ಸರ್ಕಲಿಂದ ಈ ಒಂದು ಸಿಟಿಯಿಂದ ನಿಮಗೆ ಬಸ್ ವ್ಯವಸ್ಥೆ ಸಿಗುತ್ತೆ. ಹಾಗಾಗ್ಬಿಟ್ಟು ನೀವು ನಿಯರ್ ಬೈ ಎಲ್ಲಾದರೂ ಬಂದುಬಿಟ್ಟು ಶೃಂಗೇರಿ ಆಗಿರ್ಬೋದು, ಹೋರ್ನಾಡ್ ಆಗಿರ್ಬೋದು, ಕಳಸ, ಕುದುರೆಮುಖ ಅಥವಾ ಮಂಗಳೂರು ಹೋಗೋರಾಗಿರ್ಬೋದು, ಸೊ ಈ ಒಂದು ಸರೌಂಡಲ್ಲಿ ನೀವಿದ್ದು ನಿಮಗೆ ಏನಾದರೂ ವೆಹಿಕಲ್ಗಳು ಇಶ್ಯೂ ಆಗಿ ಅಥವಾ ಬಸ್ಸುಗಳು ವ್ಯವಸ್ಥೆ ಸಿಗಲಿಲ್ಲ ಅಂತ ಆದಾಗ ನೀವು ಆದಷ್ಟು ಬಾಳೆಹೊನ್ನೂರನ್ನು ರೀಚ್ ಆಗೋದು ನೋಡಿ. ಯಾಕಂದರೆ ನಿಮಗೆ ಬೇಕಾದಂಥ ಎಲ್ಲ ಫೆಸಿಲಿಟಿಗಳು ನಿಮಗೆ ಇಲ್ಲಿ ಸಿಗೋದ್ರಿಂದ
ಇಲ್ಲಿಂದ ಮತ್ತೆ ನೀವು ನಿಮ್ಮ ಊರಿಗೆ ಇಲ್ಲ ನೀವು ಎಲ್ಲಿಂದ ಬಂದಿರ್ತೀರ ಅಲ್ಲಿಗೆ ಹೋಗಲಿಕ್ಕೆ ತುಂಬ ಈಸಿ ಆಗುತ್ತೆ. ಇನ್ನು ಕೃಷಿ ವಿಷಯಕ್ಕೆ ಬರೋದಾದರೆ ನಾರ್ಮಲಿ ನಮ್ಮ ಚಿಕ್ಕಮಗಳೂರು ಮತ್ತು ನಮ್ಮ ಮಲೆನಾಡು ಭಾಗದಲ್ಲಿ ಮೇಯ್ನ್ ಕಾಫಿ ಮತ್ತು ಅಡಿಕೆನೆ. ಇಲ್ಲಿ ನಿಮಗೆ ಭತ್ತ ಸ್ವಲ್ಪ ನೋಡಲಿಕ್ಕೆ ಸಿಗುತ್ತೆ. ಎಲ್ಲರೂ ಸ್ವಲ್ಪ ವರ್ಷಗಳ ಹಿಂದೆ ಗದ್ದೆಗಳನ್ನ ತೆಗೆದು ಅಡಿಕೆ ಮಾಡಿದರು. ಆದರೆ ನಮ್ಮ ಬಾಳೆಹೊನ್ನೂರು ಸುತ್ತಮುತ್ತದಲ್ಲಿ ಸ್ವಲ್ಪ ಗದ್ದೆಗಳನ್ನ ಉಳಿಸ್ಕೊಂಡಿದ್ದಾರೆ. ನಮ್ಮ ತೀರ್ಥಹಳ್ಳಿ ಸಾಗರ ಆ ಭಾಗ ಬಿಟ್ಟು ಮತ್ತೇನಾದರೂ ಒಂದು ಭತ್ತ ಸ್ವಲ್ಪ ಜಾಸ್ತಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಹೇಳಿದರೆ ನಮ್ಮ ಈ ಬಾಳೆಹೊನ್ನೂರು ಸುತ್ತಮುತ್ತ ಭಾಗದಲ್ಲೇ. ನಾನಿವಾಗ ಹೋಗ್ತಾ ಇರೋದು ನಮ್ಮ ಬಾಳೆಹೊನ್ನೂರಿನ ಇನ್ನೊಂದು ವೆರಿ ಫೇಮಸ್ ರಂಭಾಪುರಿ ಮಠಕ್ಕೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು ಆ ಸಿಟಿ ಬಿಟ್ಟು ಸ್ವಲ್ಪ ಮುಂದೆ ಬಂದರೆ ಎಷ್ಟು ಡೆವಲಪ್ ಆಗಿದೆ. ಸೊ ಇದು ನಮ್ಮ ರಂಭಾಪುರಿ ಮಠಕ್ಕೆ ಹೋಗುವಂತಹ ರಸ್ತೆ. ಇದು ನಮ್ಮ ಬಾಳೆಹೊನ್ನೂರಿಂದ ನೀವು ಮೇಯ್ನ್ ಜಂಕ್ಷನಿಂದ ಪೊಲೀಸ್ ಸ್ಟೇಷನ್ ಆಪೋಸಿಟ್ ರೋಡಲ್ಲಿ ಬಂದರೆ ಆಲ್ಮೋಸ್ಟ್ ಒಂದು 1-1.5 ಕಿಲೋಮೀಟ್ರ್ ಮುಂದೆ ಬಂದರೆ ರಂಭಾಪುರಿ ಮಠ ಸಿಗುತ್ತೆ. ಇಲ್ಲೂ ಕೂಡ ನೀವು ನೋಡ್ಬೋದು ಎಷ್ಟು ತುಂಬ ರಸ್ತೆಗಳೆಲ್ಲ ಎಷ್ಟು ದೊಡ್ಡದಾಗಿದೆ. ಆ್ಯಕ್ಚುಲಿ ಇದೆಲ್ಲ ಇವಾಗ ರೆಡಿ ಮಾಡ್ತಾ ಇರೋದು, ಇವಾಗ ವರ್ಕ್ಗಳು ನಡೀತಾ ಇದೆ, ಅಲ್ಲಲ್ಲಿ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಈ ನಮ್ಮ ಬಾಳೆಹೊನ್ನೂರು ಹೇಗೆ ಅಂತೇಳಿದರೆ ನಮ್ಮ ಬೆಂಗಳೂರಿಗೆ ಒಂಥರ ಮೆಜೆಸ್ಟಿಕ್ ಇದ್ದ ಹಾಗೆ. ಎಲ್ಲದಕ್ಕೂ ಎಲ್ಲ ಸುತ್ತಮುತ್ತ ಹಳ್ಳಿಯವ್ರಿಗೂ ಕೂಡ ಇದೊಂದು ಸೆಂಟ್ರ್ ಆಗಿದೆ. ಎಲ್ಲ ಅಗತ್ಯ ವಸ್ತುಗಳಿಗೆ ಫಸ್ಟು ಪ್ರಿಫರೆನ್ಸ್ ಕೊಡೋದು ಈ ಸುತ್ತಮುತ್ತದ ಹಳ್ಳಿಗಳಲ್ಲಿ ಬಾಳೆಹೊನ್ನೂರಿಗೇ. ಹಾಗಾಗ್ಬಿಟ್ಟು ನನಗೆ ಈ ಬಾಳೆಹೊನ್ನೂರು ಅಂದಿದ ತಕ್ಷಣ ನನಗೆ ಫಸ್ಟಿಗೆ ನೆನಪಿಗೆ ಬರೋದು ನಮ್ಮ KR ಮಾರ್ಕೆಟು, ಮೆಜೆಸ್ಟಿಕ್ ಏನಿದೆ, ಈ ಒಂದು ಮೇಯ್ನ್ ಹಳೆ ಬೆಂಗಳೂರು ಏನಿದೆ ಅದೇ ಥರನೇ ಅನಿಸುತ್ತೆ. ನಾನು ಇವಾಗ ನಿಂತ್ಕೊಂಡಿರೋದು ನಮ್ಮ ರಂಭಾಪುರಿ ಮಠದಲ್ಲಿ. ಬಾಳೆಹೊನ್ನೂರನ್ನು ಇಷ್ಟು ಬೇಗ ಡೆವಲಪ್ ಮಾಡಲಿಕ್ಕೆ ಮುಖ್ಯವಾದ ಕಾರಣವಾದಂತಹ ರಂಭಾಪುರಿ ಮಠ ಇದು. ಈ ಒಂದು ರಂಭಾಪುರಿ ಮಠದಿಂದಾಗಿ ಶಿಕ್ಷಣ ಸಂಸ್ಥೆಗಳು ಯಾವ ರೀತಿ ಇದೆ ಅಂತೇಳಿದರೆ, ಈ ಒಂದು ಸರೌಂಡಲ್ಲಿ ಸುತ್ತಮುತ್ತ ಬಾಳೆಹೊನ್ನೂರಿನ ಎಜುಕೇಷನ್ ಮತ್ತು ಎಜುಕೇಷನ್ ಸಿಸ್ಟಮ್ಗಳು ಮತ್ತು ರಂಭಾಪುರಿ ಮಠದ ಕಾಲೇಜಸ್ಸು, ಸ್ಕೂಲ್ಸ್ ಏನಿದೆ, ಇವರು ಕೊಡುವಂತಹ ಉತ್ತಮವಾದಂತಹ ಎಜುಕೇಷನ್ ಏನಿದೆ, ಅದೇ ರೀತಿಯಾಗಿ ಈ ಹಳ್ಳಿ ಭಾಗದ ಜನರಿಗೆ ಒಳ್ಳೆಯ ಶಿಕ್ಷಣ ಸಿಗಲಿಕ್ಕೋಸ್ಕರ ಫೀಸ್ ಆಗಿರ್ಬೋದು, ಇದರಲ್ಲೆಲ್ಲ ಈ ಹಳ್ಳಿ ಭಾಗದ ವಿದ್ಯಾರ್ಥಿಗಳಿಗೆ, ಹಳ್ಳಿ ಭಾಗದ ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ತುಂಬಾ ನೀವು ಕರ್ನಾಟಕದ ಯಾವುದೇ ಭಾಗಕ್ಕೆ ಹೋದ್ರೂ ಕೂಡ ನಮ್ಮ ಬಾಳೆಹೊನ್ನೂರಿನ ರಂಭಾಪುರಿ ಮಠ ಅಂತ ಹೇಳಿದರೆ ಎಲ್ರಿಗೂ ಗೊತ್ತೇ ಇರುತ್ತೆ. ರಂಭಾಪುರಿ ಮಠ ಮತ್ತೆ ಡೆವಲಪ್ಮೆಂಟ್ನ ಕೆಲಸಗಳು ಮತ್ತೆ ಸ್ಟಾರ್ಟ್ ಮಾಡಿದೆ. ಇಲ್ಲಿ ನೀವು ನೋಡ್ಬೋದು ಒಂದು ದೊಡ್ಡ ಶಿವಲಿಂಗದ ಕೆಲಸ ಕೂಡ ನಡೀತಾ ಇದೆ. ಟೋಟಲಿ ಬಾಳೆಹೊನ್ನೂರಿನಲ್ಲಿ ನಮ್ಮ ರಂಭಾಪುರಿ ಮಠ ಏನಿದೆ, ಸೊ ಅದು ಇನ್ನೂ ಡೆವಲಪ್ ಆಗ್ತಾ ಇದೆ. ಭಕ್ತರೇನಿದ್ದಾರೆ ಅಥವಾ ವಿಸಿಟರ್ಸ್ ಏನಿದ್ದಾರೆ ಅವ್ರಿಗೆಲ್ಲ ತುಂಬ ಫೆಸಿಲಿಟಿಗಳನ್ನ ಕೂಡ ಮಾಡಿಕೊಟ್ಟು ಡೆವಲಪಿಂಗ್ ವರ್ಕ್ಗಳಲ್ಲಿದೆ. ಈ ಒಂದು ಸಣ್ಣ ವಿಡಿಯೋ ನಾನು ಇಲ್ಲಿಗೆ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ನನಗೆ ಬಾಳೆಹೊನ್ನೂರು ಅನ್ನೋ ಒಂದು ಡೆವಲಪಿಂಗ್ ಸಿಟಿನ ತೋರಿಸ್ಬೇಕಾಗಿತ್ತು. ತುಂಬ ನೀಟಾಗಿ ಕ್ಲೀನಾಗಿರುವಂತಹ ಧಾರ್ಮಿಕ ಕ್ಷೇತ್ರಗಳು ಮತ್ತು ಜನರು ತಗೊಂಡಿರುವಂತಹ ರೆಸ್ಪಾನ್ಸಿಬಿಲಿಟಿ, ಅವರ ಸಿಟಿನ ಡೆವಲಪ್ ಮಾಡಲಿಕ್ಕೆ ಅಥವಾ ಅವರು ಯಾವ ರೀತಿಯ ಒಂದು ರೆಸ್ಪಾನ್ಸಿಬಿಲಿಟಿನ ತಗೊಳ್ಬೇಕು ಅಂತ ಅರ್ಥಕೊಂಡು ಎಷ್ಟು ಕ್ಲೀನಾಗಿ ಈ ಒಂದು ಸಿಟಿ ಡೆವಲಪ್ ಆಗ್ತಾ ಇದೆ ಅನ್ನೋದನ್ನು ತೋರಿಸ್ಬೇಕಾಗಿತ್ತು. ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಸಜೆಷನ್ಸ್ ಏನಾದರೂ ಇದ್ದರೆ ಖಂಡಿತವಾಗ್ಲೂ ನನಗೆ ತಿಳಿಸಿ. ನೆಕ್ಸ್ಟ್ ವೀಡಿಯೋದಿಂದ ನಾನು ಚೇಂಜಸ್ ಮಾಡ್ಕೊಳ್ತೀನಿ. ನನ್ನ ಫಸ್ಟ್ ವೀಡಿಯೋದಲ್ಲಿ ಕಮೆಂಟ್ಸ್ ಬಂದಿತ್ತು, ಅದು ಚಿಕ್ಕಮಗಳೂರು ಚಿಕ್ಕಮಗಳೂರು ಅಲ್ಲ ಅಂತ. ನಾರ್ಮಲಿ ನಾವು ಆಡುಭಾಷೆಯಲ್ಲಿ ಇಲ್ಲಿ ಮಾತಾಡುವಾಗ ಚಿಕ್ಕಮಗಳೂರು ಅಂತೀವಿ, ಚಿಕ್ಕಮಗಳೂರು ಅಂತ ಕೆಲವು ಸತಿ ಹೇಳೋದಿಲ್ಲ. ಸೊ ಓಕೆ, ಅದು ನೆಕ್ಸ್ಟ್ ವೀಡಿಯೋದಿಂದ ನಾನು ಮ್ಯಾಕ್ಸಿಮಮ್ ಹೇಳುವಾಗ ಚಿಕ್ಕಮಗಳೂರು ಅಂತಲೇ ಹೇಳ್ತೀನಿ, ಚಿಕ್ಕಮಗಳೂರು ಅಲ್ಲ ಅದು. ಏನಾದರೂ ಇದೇ ರೀತಿ ಚೇಂಜಸ್ ಇದ್ದರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮಾಡಿ ಹೇಳಿ, ನಾನು ಚೇಂಜಸ್ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು.